ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಚಿಕ್ಕಮಗಳೂರು ಕಡೆ ಹೊರಟಿದ್ದೆ. ಆಲ್ದೂರಿಂದ ಚಿಕ್ಕಮಗಳೂರಿಗೆ 25 ರೂಪಾಯಿ ಚಾರ್ಜ್ ಆಗುತ್ತೆ. ನಂತರ ಚಿಕ್ಕಮಗಳೂರಿಗೆ ರೀಚ್ ಆದೆ. ಕೊನೆಗೂ ಅಲ್ಲೇ ಇರುವ ಹೋಟೆಲ್ನಲ್ಲಿ ಇಡ್ಲಿ ವಡೆ ಟಿಫನ್ ತಿಂದೆ. ನಂತರ ಹ್ಯಾಂಡ್ ವಾಶ್ ಮಾಡಿಕೊಂಡು ಅಲ್ಲಿಂದ ನಿಧಾನವಾಗಿ ಕಡೂರು ಬಸ್ ಕಡೆ ಹೊರಟೆ. ಚಿಕ್ಕಮಗಳೂರಿಂದ ಕಡೂರಿಗೆ 45 ರೂಪಾಯಿಗಳು ಚಾರ್ಜ್ ಆಗುತ್ತೆ. ನೋಡಿ ಬಸ್ನ 45 ರೂಪಾಯಿ ಚಾರ್ಜ್ ಆಗುತ್ತೆ. 5 ರೂಪಾಯಿ ಕೂಡ ಕಂಡಕ್ಟರ್ ಕೊಡೋಕ್ಕೆ ಬಾಕಿ ಇತ್ತು. ಹಾಗೆ ವಿಂಡೋ ಪಕ್ಕ ಕುತ್ಕೊಂಡು ಗ್ಲಾಸ್ನ ಕ್ಲೋಸ್ ಮಾಡಿಕೊಂಡು ಬರ್ಡ್ಸ್ ತಗೊಂಡು ಮೆಲೋಡಿ ಸಂಘಕ್ಕೆ ಜರ್ನಿ ಸ್ಟಾರ್ಟ್ ಆಯಿತು. ಹಾಗೆ ನಮ್ಮ ಕಾಲೇಜ್ ಹತ್ತತ್ರ ಬರ್ತಾ ಇದ್ದಂಗೆ ಹಳೆಯದೆಲ್ಲ ನೆನಪಾಗ್ತಾ ಬಂತು. ಇನ್ನೇನು ಕಾಲೇಜ್ನ ನೋಡಿಕೊಂಡು ಹೋಗೋಣ ಅನ್ನೋ ಟೈಮಿಗೆ ಎದುರಾಯಿತು ಒಂದು ಸಮಸ್ಯೆ. ವೆಯ್ಟ್ ಆ್ಯಂಡ್ ಸಿ. ಕಾಲೇಜ್ ಹತ್ರ ಬಂತು ಅನ್ನಂಗೆ ಬಂತು ಒಂದು ಬೆಕ್ಕು. ಎದುರಾಯಿತು ಈ ಬಸ್ಸು. ಅನಂತರ ಅದನ್ನೇ ಮುಂದೆ ಬಂದ್ವಿ. ಸ್ವಲ್ಪನಾದ್ರು ಕಾಲೇಜ್ ಕಾಣುತ್ತಾ ಅನ್ನೋಷ್ಟರಲ್ಲೇ ಕೊನೆಗೂ ಮತ್ತೆ ಬಸ್ ಅಡ್ಡ ಬಂತು. ಆದರೂ ಕೊನೆಗೆ ಕಾಲೇಜ್ನ ಅರ್ಧ ಭಾಗದಷ್ಟು ನೋಡಿ ತೃಪ್ತಿ ಆಯಿತು. ಹಾಗೆ ಇನ್ನೇನು ಹೊರಟಾಯಿತು. ನಮ್ಮ ಬಸ್ ಕಾಯ್ದೆ ಇದು ಸರ್ಕಲ್ಲು ಬಂತು. ಇದು 80 ಸರ್ಕಲ್. ಇಲ್ಲೇ ಬಸ್ಸಿಗಾಗಿ ಕಾಯ್ತಾ ಇದ್ವಿ. ನಂತರ ಜರ್ನಿ ಸ್ಟಾರ್ಟ್. ಇಲ್ಲಿಂದ ಸೀದಾ ಹೋಗಿ ಕಡೂರಲ್ಲಿ ಸ್ಟಾಪು ಅಂದ್ಕೊಂಡ್ರೆ ಸಕ್ರಪಟ್ಟಣದಲ್ಲೊಂದು ಸ್ಟಾಪು. ಅಲ್ಲಿಂದ ಹಾಗೆ ಸಕ್ರಪಟ್ಟಣ ಸ್ಟಾಪ್ ಕೊಟ್ಟು ಮತ್ತೆ ಪಯಣ ಕಡೂರು ಕಡೆಗೆ ಪಯಣ ಸಾಗುತ್ತಿದ್ದಂತೆ ಹಾಗೆ ಕಡೂರು ರಸ್ತೆಗೆ ಜಾಯಿನ್ ಆದ್ವಿ. ಇದು ನೋಡ್ರೆ ಗೊತ್ತಾಗುತ್ತೆ ಕಡೂರು ರೋಡ್ ಅಂತಾನೆ. ಇಲ್ಲಿ ಹೋಗೋ ರೋಡ್ ಸೈಡ್ನಲ್ಲಿ ಹಾಕಿರುವ ಲೈಟ್ ಕಂಬಗಳಂತೂ ನನಗಂತೂ ತುಂಬಾ ಇಷ್ಟ. ನೈಟ್ ಜರ್ನಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಇವೇ ಲೈಟ್ ಕಂಬ ನೋಡಿ. ಜರ್ನಿ ಮಾಡ್ತಾ ಕೊನೆಗೂ ಬಂತು ಕಡೂರು ಸ್ಟ್ಯಾಂಡು. ಬ್ರಿಡ್ಜ್ ಒಳಗಡೆ ಎಂಟ್ರಿ. ಕತ್ತಲು. ಇನ್ನೇನು ಸ್ಟ್ಯಾಂಡ್ ಹತ್ರ ಬಂತು. ಮಳೆನೂ ಸದ್ಯಕ್ಕೆ ನಿಂತಿತ್ತು. ಸ್ಟ್ಯಾಂಡ್ ಒಳಗೆ ಎಂಟ್ರಿ ಕೊಟ್ಟೇ ಬಿಟ್ಟೆ. ಕಡೂರು ಬಸ್ ಸ್ಟ್ಯಾಂಡ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಕಡೂರು ಬಸ್ ಸ್ಟ್ಯಾಂಡ್ ಒಳಗಡೆ ಬಸ್ ಪಾರ್ಕಿಂಗ್ ಮಾಡೋಕ್ಕೂ ತಂದಾಯಿತು. ಈಗ ನಾನು ಎಲ್ಲಿಗೆ ಹೋಗೋದು ಅನ್ನೋದು ನನಗೆ ಗೊತ್ತಿತ್ತು. ಅದಕ್ಕಾಗಿ ಬಸ್ನ ಹೀಗೆ ಇಳಿದೆ. ಇಲ್ಲಿಂದ ಸ್ಟ್ಯಾಂಡ್ ಒಳಗಡೆ ಎಂಟ್ರಿ ಕೊಟ್ಟೆ. ಸ್ಟ್ಯಾಂಡ್ ಆ ಕಡೆ ನೋಡಿದರು ಜನ, ಈ ಕಡೆ ನೋಡಿದರು ಜನ. ಹಾಗೆ ನಾನು ರೋಡ್ ಕ್ರಾಸ್ ಮಾಡ್ತಾ ಬಂದೆ. ರೋಡ್ ಕ್ರಾಸ್ ಮಾಡ್ತಾ ಹಾಗೆ ನನ್ನ ಫ್ರೆಂಡ್ಸ್ ಬರೋಕ್ಕೆ ಹೇಳಿದ್ರು, ಅಲ್ಲಿಗೆ ಹೊರಟೆ. ನಂತರ ನನ್ನ ಕೆಲಸ ಮುಗಿಸ್ಕೊಂಡು ನನ್ನ ಫ್ರೆಂಡು ಕೊನೆಗೂ ಒಂದು ಊಟ ಕೊಡಿಸಿದ. ಕಡಿಮೆ ರೇಟಿನ ಊಟ ಆದರೂ ಪರವಾಗಿಲ್ಲ. ಅಲ್ಲಿ ಕೂಡ ಬೋಂಡ, ಅನ್ನ, ಆ ಸೊಪ್ಪಿನ ಸಾರಿಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ಅಲ್ಲಿಂದ ಮತ್ತೆ ನಾನು ಚಿಕ್ಕಮಗಳೂರು ಬಸ್ಸಿಗೆ ಬಂದತ್ತಿದೆ. ಇದಕ್ಕೆ ಬೇರೆ ಕಾಂಟ್ರಾಕ್ಟ್ ಇಲ್ಲ, ಡ್ರೈವರ್ ಹತ್ರನೇ ಟಿಕೆಟ್ ಮಾಡಿಸ್ಕೋಬೇಕು. ನಂತರ ಇಲ್ಲೇ ಡ್ರೈವರಿಗೆ ಅಮೌಂಟ್ ಕೊಟ್ಟು ಟಿಕೆಟ್ ಮಾಡಿಸ್ಕೊಂಡು ಪಯಣ ಸ್ಟಾರ್ಟ್ ಮಾಡಿದೆ. ನಂತರ ಜನ ಏನು ಜಾಸ್ತಿ ಇರಲಿಲ್ಲ. ಕಡೂರಿಂದ ಇನ್ನೇನು ಬಸ್ ಓಡೋ ಸಮಯ ಬಂತು. ಅಲ್ಲಿಂದ ಮತ್ತೆ ಜರ್ನಿ ಸ್ಟಾರ್ಟ್ ಆಯಿತು. ಮತ್ತೆ ಸಕ್ರಪಟ್ಟಣದ ಬಂದು ಮತ್ತೊಂದು ಸ್ಟಾಪು ಸಕ್ರಪಟ್ಟಣ ಬಸ್ ಸ್ಟ್ಯಾಂಡು. ನಂತರ ಸಕ್ರಪಟ್ಟಣದ ರಿಟರ್ನ್ ಆಲ್ದೂರು ಕಡೆ ಪಯಣ. ಓಕೆ, ಥ್ಯಾಂಕ್ಸ್ ಫ್ರೆಂಡ್ಸ್. ಕೀಪ್ ಸಪೋರ್ಟ್. ಪ್ಲೀಸ್ ಸಬ್ಸ್ಕ್ರೈಬ್.